असतो मा सद्गमय तमसो मा ज्योतिर्गमय मृत्योर्मामृताङ्गमय ॐ शान्ति शान्ति शान्तिः। वसुदेवं सुतं देवं कंसचारूढमर्दनं देवकी परमानन्दं कृष्ण वन्दे जगद्गुरु। सय्यादृशीकरीरं मे आत्र्यंसूयवन्दनं स्तवन्दे परमानन्दं श्रीदत्तात्रेय जगद्गुरु। श्री ಗೋಪಾಲ ಕೃಷ್ಣ ಮಹಾರಾಜ್ ಕಿ ಜೈ. ನಾನು ಈಗ ಮಾತಾಡುವ ವಿಷಯ ಶ್ರೀಕೃಷ್ಣ ಲೀಲೆಯಲ್ಲಿ ಒಂದು ಲೀಲೆಯನ್ನು ಬರ್ತದೆ. ಶ್ರೀಕೃಷ್ಣನು ಬರ್ಬರಿಕ ಘಟೋತ್ಕಚನ ಮಗನಿಗೆ ಹೇಗೆ ಮೋಕ್ಷವನ್ನು ಕೊಟ್ಟನು ಅಂತ. ಬರ್ಬರಿಕಗೆ ಮೋಕ್ಷ ದರ್ಶನ, ಶ್ರೀಕೃಷ್ಣನ ಮೋಕ್ಷ ದರ್ಶನ. ಶ್ರೀಕೃಷ್ಣನು ಅನೇಕ ಲೀಲೆಗಳನ್ನು ಮಾಡಿದ್ದಾನೆ. ಅವನು ಮಾಡಿರ್ತಕ್ಕಂಥ ಲೀಲೆಗಳು ಅನಂತ. ಅದರಲ್ಲಿ ಈ ಮಹಾಭಾರತದ ಯುದ್ಧವಾಗುವ ಸಂದರ್ಭದಲ್ಲಿ ಘಟೋತ್ಕಚನು ಯುದ್ಧದಲ್ಲಿ ತೀರಿಕೊಳ್ಳುತ್ತಾನೆ. ಆವಾಗ ಘಟೋತ್ಕಚನ ತಾಯಿ ಬರ್ಬರಿಕನಿಗೆ ಗುರುವಿನಂತೆ ಒಂದು ಶಿಕ್ಷಣವನ್ನು, ಒಳ್ಳೆಯ ದೈವಿ ಶಿಕ್ಷಣವನ್ನು ಕೊಡುತ್ತಾಳೆ. ಘಟೋತ್ಕಚನ ವಂಶ ರಾಕ್ಷಸಿ ವಂಶ. ಆದರೂ ಘಟೋತ್ಕಚನ ತಾಯಿ ಸಾತ್ವಿಕ ಸ್ವಭಾವದವಳು ಹಾಗೂ ದೈವಿ ಸಂಪತ್ತು ಅನ್ನು ಹೊಂದಿದ್ದವಳು. ಘಟೋತ್ಕಚನಿಗೆ ಯುದ್ಧದಲ್ಲಿ ಮೋಕ್ಷವಾದ ನಂತರ ಬರ್ಬರಿಕನು ಯುದ್ಧವನ್ನು ಆಡಲು ರಣರಂಗಕ್ಕೆ ಪ್ರವೇಶಿಸುವ ಮುಂಚೆ ಶ್ರೀಕೃಷ್ಣನು ಅವನನ್ನು ತಡೆಹಿಡಿದು, ಒಬ್ಬ ಬ್ರಾಹ್ಮಣ ವಿಷಯದಲ್ಲಿ ಅವನನ್ನು ತಡೆಹಿಡಿದು ಹೀಗೆ ವಿಚಾರಿಸುತ್ತಾನೆ. ಎಲ್ಲಿಗೆ ನಡೆದಿದ್ದೇಪ ತಾನು? ನಾನು ಮಹಾಯುದ್ಧಕ್ಕೆ ನಡೆದಿದ್ದೇನೆ. ಅಲ್ಲ, ನೀನು ಸೈನ್ಯ ಇಲ್ಲ, ಸಾರಥಿ ಇಲ್ಲ, ನೀನೊಬ್ಬನೇ ಹೇಳು. ಬರ್ಬರಿಕನನ್ನು ತಾನೇ, ನನಗೆ ಸೈನ್ಯ ಬೇಕಾಗಿಲ್ಲ, ನನಗೆ ಸಾರಥಿ ಬೇಕಾಗಿಲ್ಲ, ಈ ನನ್ನ ಇದೊಂದು ಆಯುಧವೇ ಸಾಕು, ಇದರಿಂದ ನಾನು ನನ್ನ ಶತ್ರುಗಳನ್ನು ನುಚ್ಚುನೂರನ್ನಾಗಿ ಮಾಡುತ್ತೇನೆ. ಆಗ ಶ್ರೀಕೃಷ್ಣನು ಅದು ಹೇಗೆ ಸಾಧ್ಯ ಅಂತ ಕೇಳಿದ. ಬರ್ಬರಿಕನು ಶ್ರೀಕೃಷ್ಣನು ಒಂದು ದೊಡ್ಡ ಆಲದ ಮರದ ಕೆಳಗೆ ಕರೆದುಕೊಂಡು ಹೋಗಿ ಶ್ರೀಕೃಷ್ಣನಿಗೆ ಕಣ್ಣು ಮುಚ್ಚಲು ಹೇಳಿದನು. ಬರ್ಬರಿಕನು ತನ್ನ ಧನುಷ್ಯದಿಂದ ಒಂದು ಬಾಣವನ್ನು ಬಿಟ್ಟು, ಆ ಬಾಣದಿಂದ ಆ ಮರದ ಪ್ರತಿಯೊಂದು ಎಲೆಗೂ ಕ್ಷತಿಯನ್ನು ಅಥವಾ ಕ್ಷತಿ
ಉಂಟಾಗಿತ್ತು. ಶ್ರೀಕೃಷ್ಣನ ಒಂದು ಎಲೆಯನ್ನು ತನ್ನ ಕೈಯಲ್ಲಿ ಮತ್ತೊಂದು ಎಲೆಯನ್ನು ತನ್ನ ಪಾದದ ಕೆಳಗೆ ಇಟ್ಟುಕೊಂಡು ಅದಕ್ಕೂ ಕೂಡ ಕ್ಷತಿಯಾಗಿತ್ತು. ಇದನ್ನು ಕಂಡ ಶ್ರೀಕೃಷ್ಣನು ಬರ್ಬರಿಕನಿಗೆ ಹೇಳುತ್ತಾನೆ, ನೀನು ಯಾವ ಪಕ್ಷವನ್ನು ವಹಿಸುತ್ತೆ? ಬರ್ಬರಿಕನ್ನುತ್ತಾನೆ, ನನ್ನ ತಾಯಿಯ ಆದೇಶದ ಪ್ರಕಾರ ನಾನು ಯಾವ ಪಕ್ಷ ಸೋಲಿನಲ್ಲಿರುತ್ತದೋ, ಯಾವ ಪಕ್ಷ ಬಹಳ ದೀನಾವಸ್ಥೆಯಲ್ಲಿರ್ತದೋ ಅಂತಹ ಪಕ್ಷವನ್ನು ನಾನು ವಹಿಸುತ್ತೇನೆ. ನಾನು ಇನ್ನೂ ಯುದ್ಧವನ್ನು ಮಾಡುವುದಿಲ್ಲ. ನಾನು ಆ ಸ್ಥಿತಿಗಾಗಿ ಕಾಯುತ್ತೇನೆ ಎಂದು ಹೇಳಿದ. ಆಗ ಶ್ರೀಕೃಷ್ಣನು ಹೇಳಿದನು, ಅಲ್ಲಪ್ಪ, ನೀನು ಧರ್ಮಕ್ಕಾಗಿ ಯುದ್ಧ ಮಾಡುತ್ತೋ ಅಥವಾ ಅಧರ್ಮಕ್ಕಾಗಿ ಎಂದು ಕೇಳಿ. ಬರ್ಬರಿಕ ಹೇಳುತ್ತಾನೆ, ನನಗೆ ಧರ್ಮದ ಬಗ್ಗೆ ವಿವೇಕ ಇಲ್ಲ. ನನಗೆ ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ ಯಾವ ಶಾಸ್ತ್ರವನ್ನು ನಾನು ಓದಿಲ್ಲ, ಅದರ ಬಗ್ಗೆ ಗೊತ್ತಿಲ್ಲ. ಕೇವಲ ನಾನು ಒಬ್ಬ ಯೋಧ. ನಾನು ನನ್ನ ತಾಯಿಯ ಪ್ರಕಾರ ಯಾರು ಅಬಲರು ಆ ಅಬಲರಿಗೆ ರಕ್ಷಕ್ಕಾಗಿ ನಾನು ನಿಲ್ಲುತ್ತೇನೆ ಎಂದು ಹೇಳಿ. ಆಗ ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಬರ್ಬರಿಕನಿಗೆ ಮೋಕ್ಷವನ್ನು ನೀಡಿದನು. ಆ ಸುದರ್ಶನ ಚಕ್ರ ಅವನಿಗೆ ಚಂದ್ರನಂತೆ ಶೀತಲವಾಗಿ ಅವನ ಪ್ರಾಣವನ್ನು ತೆಗೆದುಕೊಂಡು ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಅಂತರಂಗದಲ್ಲಿ ಸೇರಿ ಲೀನವಾಯಿತು. ಇದು ಶ್ರೀಕೃಷ್ಣ ಪರಮಾತ್ಮನ ಬರ್ಬರಿಕನಿಗೆ ಕೊಟ್ಟ ಮೋಕ್ಷ. ಇದು ಶ್ರೀಕೃಷ್ಣನು ಬರ್ಬರಿಕನಿಗೆ ಆಶೀರ್ವಾದಿಸಿದ ಮೋಕ್ಷ. ಹೀಗೆ ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಬರ್ಬರಿಕನಿಗೆ ತನ್ನ ಮುಂದೆ ಆಗುವ ಅನಿಷ್ಟವನ್ನು ತಪ್ಪಿಸಿ ಅವಳ ತಾಯಿಯ ಆದೇಶದಂತೆ ಬರ್ಬರಿಕನು ಒಂದು ಘೋರ ತಪಸ್ಸನ್ನು ಮಾಡಿದ. ಆ ತಪಸ್ಸಿದ್ದಕ್ಕಾಗಿ ಆ ತಪಸ್ಸು ಪರಮೇಶ್ವರನ ಪಡೆಯುವುದಕ್ಕಾಗಿ, ಪರಮೇಶ್ವರನಲ್ಲಿ ಮೋಕ್ಷ ಸಾಧಿಸುವುದಕ್ಕಾಗಿ ಮಾಡಿದ. ತನ್ನ ತಾಯಿಗೆ ಬರ್ಬರಿಕನು ಒಂದು ಪ್ರಶ್ನೆ ಕೇಳಿರ್ತಾನೆ, ಅಮ್ಮ, ನಾನು ಹೇಗೆ ಮೋಕ್ಷವನ್ನು ಸಾಧಿಸಬೇಕು, ಮೋಕ್ಷವನ್ನು ಗಳಿಸಬೇಕು? ತಾಯಿ ಹೇಳ್ತಾಳೆ, ನೀನು ಸತ್ಕರ್ಮವನ್ನು ಮಾಡಬೇಕು, ಸದ್ಮಾರ್ಗದಲ್ಲಿ ನಡೆಯಬೇಕು. ನೀನು ಈ ದೇಹಕ್ಕೆ ಒಂದು ಮಾಧ್ಯಮವಾಗಿಟ್ಟುಕೊಂಡು ನೀನು ದೇಹದ ಸಾಧನೆ ಮಾಡಬೇಕು, ಪರಮೇಶ್ವರನನ್ನು ಪ್ರಾಪ್ತಿ ಮಾಡಿಕೊಡಬೇಕು. ಹೀಗೆ ಹೇಳ್ತಾಳೆ. ಬರ್ಬರಿಕನು, ಅಮ್ಮ, ನನಗೆ ಇದೆಲ್ಲ ಸಾಧ್ಯವಿಲ್ಲ. ಇಷ್ಟೊಂದು ವರ್ಷ ತಪಸ್ಸು ಮಾಡುವುದು, ದೇಹದಳಿಸೋದು ಬೇಕಾಗಿಲ್ಲ. ನನಗೆ ಸರಳ ಉಪಾಯಗಳು. ಆಗ ಅವಳು ಹೇಳುತ್ತಾಳೆ, ನೀನು ಪರಮೇಶ್ವರನ ಜೊತೆಗೆ ಯುದ್ಧವನ್ನು ಮಾಡಬೇಕು. ಆಗ ಪರಮೇಶ್ವರ ನಿನಗೆ ಯುದ್ಧದಲ್ಲಿ ಸೋಲಿಸಿ ನಿನಗೆ ಮೋಕ್ಷವನ್ನು ಕೊಡುತ್ತಾರೆ. ಹಾಗಾದರೆ ಬರ್ಬರಿಕನು ಯೋಚನೆ ಮಾಡುತ್ತಾನೆ, ಪರಮೇಶ್ವರನ ಜೊತೆ ಯುದ್ಧ ಮಾಡಬೇಕಾದರೆ ನಾನು ಪರಮೇಶ್ವರನಷ್ಟೇ ಒಳ್ಳೆ ಯೋಧನಾಗಬೇಕಾಗುತ್ತದೆ. ಆಗ ಮಾತ್ರ ಪರಮೇಶ್ವರ ನನ್ನ ಜೊತೆ ಯುದ್ಧ ಮಾಡುತ್ತಾರೆ, ಯುದ್ಧ ಮಾಡಿ ನನ್ನನ್ನು ಸೋಲಿಸುತ್ತಾರೆ, ನನಗೆ ಮೋಕ್ಷವನ್ನು ಕೊಡುತ್ತಾರೆ ಎಂದು ಅವನು ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದ. ಅವನು ಸಾಧನೆಯ ಪ್ರತಿಫಲ ಅವನು
ದೇವಿ ದೇವಿಯ 9 ಅವತಾರಗಳಿಂದ 9 ಅವತಾರಗಳಿಂದ ದೊಡ್ಡ ದೊಡ್ಡ ಅಸ್ತ್ರಶಸ್ತ್ರಗಳನ್ನು ಗಳಿಸಿದ್ದ. ಆ ಶಸ್ತ್ರದ ಮಹಿಮೆ ಇಷ್ಟೊಂದಿತ್ತು ಎಂದರೆ ಅದರಿಂದ ಈ ಜಗತ್ತು ಪ್ರಳಯವಾಗುತ್ತಿತ್ತು, ಜಗತ್ತು ಅಲ್ಲೋಲ ಕಲ್ಲೋಲವಾಗುತ್ತಿತ್ತು. ಇದನ್ನು ಶ್ರೀಕೃಷ್ಣನು ಬರ್ಬರಿಕನಿಂದ ಮಹಾಯುದ್ಧದಲ್ಲಿ ಮುಂದೆ ಆಗಬಹುದಾದ ಘಟನೆಯನ್ನು ತಪ್ಪಿಸಲು ಬರ್ಬರಿಕನಿಗೆ ತನ್ನ ಸುದರ್ಶನ ಚಕ್ರದಿಂದ ಅವನನ್ನು ತನ್ನ ಗತಿಯನ್ನು ತೋರಿಸಿದ ಎಂದು ಈ ಲೀಲೆ ಹೇಳುತ್ತದೆ. ದಂಡೋ ಶ್ರೀಕೃಷ್ಣ ಪರಮಾತ್ಮ ದಂಡ.